ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಮ್ಮ ರೈತರು ಏನೆಲ್ಲ ಒಂದು ಅಭಿವೃದ್ಧಿ ಮಾಡಿದ್ದಾರೆ. ಊರ ಕಲ್ಲಿಮೆಲೆ ದೊಡ್ಡಿ ಮದ್ದೂರು ತಾಲೂಕು ಸೇರಿರುವಂಥ ಊರು ನೋಡಿ, ತುಂಬ ಸಖತ್ತಾಗೈತೆ. ಮದ್ದೂರು ನೋಡಿ, ಊರು ಇದೆ ಕಲ್ಲಿಮೆಲೆ ದೊಡ್ಡಿ ಅಂತ ಊರ ಹೆಸರು. ಮದ್ದೂರು ತಾಲೂಕು ಸೇರಿರುವಂಥ ಊರು. ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಊರ ನೋಡಿ, ತುಂಬ ಸಖತ್ತಾಗೈತೆ ಊರಂತೂ. ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ ನೋಡಿ. ನಮ್ಮ ತಾತ ಮುತ್ತಾತಿರು ಓದ್ತಿದ್ದಂಥ ಶಾಲೆ ಅದು ಎಲ್ಲ ಮುರ್ಕೊಂಡು ಬಿದೋಗ್ಬಿಡೈತೆ. ಇವತ್ತು ಹೊಸ್ದಾಗೆ ಬೇರೆ ಕಡೆ ಕಟ್ಟಿರ್ತಾರೆ, ಅದನ್ನು ನೋಡೋಣ. ನೋಡಿ, ಒಳ್ಳೆ ಪ್ಲೇಸ್ ಐತೆ ನೋಡಿ, ಒಳ್ಳೆ ಸೂಪರ್ ಪ್ಲೇಸು ನಿಜವಾಗ್ಲೂ. ಇದು ನೋಡಿ ಯಾವ ಥರ ಐತೆ ಅಂತ. ಇಪ್ಪೆ ಮರ ತೋಟ ಇದು ನೋಡಿ. ನಮ್ಮ ರೈತರು ಅವತ್ತಿನ ಕಾಲದಲ್ಲಿ ಎಂತೆಂಥ ಮರಗಳು ನೆಟ್ಟಿದ್ದಾರೆ ಅಂತ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಊರ ನಿಜವಾಗ್ಲೂ. ನಮ್ಮ ತಂದೆ ನಮ್ಮ ತಾಯಿ ಇಬ್ಬರು ಹುಲ್ಲು ಸೌದೆ ತಗೊಂಡು ಮನ್ಗೋಯ್ತಾ ಇದ್ದಾರೆ ನಿಜವಾಗ್ಲೂ ನೋಡಿ. ಅದೇ ಥರ ಈ ಕಡೆ ನೋಡಿ, ನಮ್ಮ ರೈತರು ಬೆಳೆದಿರುವಂಥ ನೋಡಿ ಪಮೈಲ್ ಗಿಡ ಕೂಡ ಬೆಳೆದಿದ್ದಾರೆ ನಮ್ಮ ರೈತರು. ಇಲ್ಲಿ ಪಮೈಲ್ ಗಿಡ ನೋಡಿ ತುಂಬ ಸಖತ್ತಾಗೈತೆ. ತಾಳೆ ಗಿಡ ಅದ್ಭುತವಾಗೈತೆ ನಿಜವಾಗ್ಲೂ. ಪಮೈಲ್ ಗಿಡ ಅದು ಕಾಯಿ ಬಿಟ್ರೆ ಅದನ್ನು ಪಮೈಲ್ ಎಣ್ಣೆ ಮಾಡ್ತಾರೆ ತಾಳೆ ಗಿಡದಿಂದ ನೋಡಿ. ತುಂಬ ಸಖತ್ತಾಗೈತೆ ನಿಜವಾಗ್ಲೂ. ಅದೇ ಥರ ನೋಡಿ, ರಾಗಿ ಭತ್ತ ಜೋಳ ನೋಡಿ, ಒಳ್ಳೊಳ್ಳೆ ಮನ್ಗಳೈತೆ ಈ ಊರಲ್ಲಿ. ಬರಬೇಕು ಕಲ್ಲಿಮೆಲೆ ದೊಡ್ಡಿಗೆ. ನಮ್ಮ ಕಲ್ಲಿಮೆಲೆ ದೊಡ್ಡಿ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್, ಧನ್ಯವಾದಗಳು. ಅದೇ ಥರ ಮನೆ ಮುಂದ್ಗಡೆ ಆಡು ಕುರಿ ದನ ಎಮ್ಮೆ ಪ್ರತಿಯೊಂದು ಸಾಕಿದ್ದಾರೆ ನಿಜವಾಗ್ಲೂ ನಮ್ಮ ರೈತರು ನೋಡಿ. ಯಾವ ಥರ ಸಾಕಿದ್ದಾರೆ ಅಂತ ನಿಜವಾಗ್ಲೂ. ಒಳ್ಳೊಳ್ಳೆ ಮನ್ಗಳು ಕಟ್ಟಿದ್ದಾರೆ ಈ ಊರಲ್ಲಿ. ನಿಜವಾಗ್ಲೂ ಬರಬೇಕು ಇಂಥ ಊರಿಗೆ. ನೋಡ್ರಿ, ಭೇಟಿ ಕೊಡಿ ನಮ್ಮ ರೈತರು ಇಂಥ ಊರಿಗೆ ಬಂದು. ಯಾಕೆಂದರೆ ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ. ನಮ್ಮ ತಾತ ಮುತ್ತಾತಿರು ಕಟ್ಟಿರುವಂಥ ಐತಿಹಾಸಿಕ ಹೇಳುವಂಥ ಮನೆಗಳವೆ. ದೇವಸ್ಥಾನಗಳು, ಒಳ್ಳೊಳ್ಳೆ ದೇವಸ್ಥಾನಗಳು ನಿರ್ಮಾಣ ಮಾಡಿದ್ದಾರೆ ನಮ್ಮ ತಾತ ಮುತ್ತಾತಿರು ಅವತ್ತಿನ ಕಾಲದಲ್ಲಿ ನೋಡಿ. ಹಾಂ, ಯಾವುದು